ಹಿಂದೆ ನಾವು ಈ ಪ್ರೈಮರಿ ಸ್ಕೂಲು ಮಿಡ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂದರೆ ಆಗ 1980 90ರ ದಶಕ ಅಂತ ಕಾಣ್ತದೆ. ಆಗ ಒಂದಷ್ಟು ಹುಡುಗರಿಗೆ ಈ ಕಜ್ಜಿ ಅಂತ ಆಗವು. ಈ ಕಜ್ಜಿ ಅಂದರೆ ಈ ಬೆರಳು ಸಂದಿನಲ್ಲಿ, ತೊಡೆ ಸಂದಿನಲ್ಲಿ, ಈ ಕಂಕಳು ಸಂದಿನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅವನ್ನ ಎಷ್ಟು ಕೆರೆದ್ರೂ ಸಾಕಾಗ್ತಿರಲಿಲ್ಲ, ಅಷ್ಟು ತುರ್ಕೆ. ಅದನ್ನು ನೋಡಿಬಿಟ್ಟು ಮೇಷ್ಟ್ರುಗಳು ನೀನು ಕಜ್ಜಿ ವಾಸಾಗೋವರೆಗೂ ಸ್ಕೂಲಿಗೆ ಬರಬೇಡ ಕಣೋ ಅಂತೇಳಿ ಹೇಳೋರು. ಅದು ಅಂಟು ರೋಗ ಬೇರೆ ಅಂತೆ, ಪಕ್ಕದವನಿಗೂ ಆಗ್ತಾಯಿತ್ತು. ಹೀಗಾಗಿ ಆ ಕಜ್ಜಿ ರೋಗವನ್ನು ವಾಸಿ ಮಾಡ್ಕೊಂಡೇ ಒಂದು ವಾರ ಆಗಲಿ ಆನಂತರ ನಾವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಇದನ್ನು ಹೇಳ್ತಿದ್ದೀನಪ್ಪ ಅಂದರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಂತಹ ಕಜ್ಜಿಗೆ ಒಂದು ಒಳ್ಳೆಯ ಮದ್ದಿನ ಗಿಡ. ಇದನ್ನು ಕಾಡು ನುಗ್ಗೆ ಅಂತ ಕರೀತಾರೆ. ಮತ್ತು ಇದರ ಇನ್ನೊಂದು ಕನ್ನಡದ ಹೆಸರು ಬಿಳಿಸೂಲಿ ಗಿಡ ಅಂತೇಳಿ ಕರೀತಾರೆ. ಇದನ್ನು ತುಳು ಭಾಷೆಯಲ್ಲಿ ಪಲ್ಲಿ ಸೊಪ್ಪು ಅಂತೇಳಿ ಹೇಳ್ತಾರೆ. ಈಗ ಈ ಕಜ್ಜಿ ರೋಗ ಅನ್ನೋದು ಇಲ್ಲ ಅಂತ ಕಾಣ್ತದೆ. ಯಾಕೆಂದರೆ ಇತ್ತೀಚೆಗೆ ನಾವು ಎಲ್ಲೂ ನೋಡಿಲ್ಲ, ಹೀಗಾಗಿ ಇಲ್ಲ ಅಂದ್ಕೊಳ್ತೀವಿ. ಹಳೆ ಕಾಲಕ್ಕೆ ಹೋದ್ವು, ಈಗ ಹೊಸ ಹೊಸ ಕಾಯಿಲೆಗಳು ಬಂದುಬಿಟ್ಟಿದ್ದಾವಲ್ಲ, ಹಂಗಾಗಿ ಹಳೆ ಕಾಯಿಲೆಗಳು ನಿವೃತ್ತಿ ಆಗಿಬಿಟ್ಟಿದ್ದಾವೆ. ಒಂದು ವೇಳೆ ಈಗಲೂ ಕೂಡ ಅಂತಹ ಕಜ್ಜಿ ರೋಗ ಇದ್ದರೆ, ಯಾರಾದರೂ ಕಂಡಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಆ ಕಜ್ಜಿ ರೋಗಕ್ಕೆ ಈ ಕಾಡು ನುಗ್ಗೆ ಸೊಪ್ಪನ್ನು ಹೇಗೆ ಬಳಸ್ತಿದ್ರಪ್ಪ ಅಂದರೆ, ಇದರ ಒಂದಷ್ಟು ಸೊಪ್ಪನ್ನು ತಂದು ಹಸಿ ಅರಿಶಿಣವನ್ನು ಬೆರೆಸಿ ಚೆನ್ನಾಗಿ ಅರೆದು ಆ ಅರ್ಧದ್ದನ್ನು ಇಡೀ ಮೈಗೆಲ್ಲ ಹಚ್ಚಿ ಬಿಸಿಲಿನಲ್ಲಿ ನಿಲ್ಲಿಸ್ತಾಯಿದ್ರು. ಅದಾದಮೇಲೆ ಒಳ್ಳೆ ಬಿಸಿನೀರಿನಲ್ಲಿ ಸ್ನಾನ ಮಾಡಿಸ್ತಾಯಿದ್ರು. ಇದಾದ ಒಂದೆರಡು ದಿನದಲ್ಲೇ ಕಜ್ಜಿಗಳು ಮಾಯವಾಗಿಬಿಡ್ತಾಯಿದ್ವು. ಬಹುಶಃ ಇದನ್ನು ಕಾಡು ನುಗ್ಗೆ ಅಂತ ಯಾಕೆ ಕರೀತಾರಪ್ಪ ಅಂದರೆ, ಇದರ ಎಲೆಗಳು ನುಗ್ಗೆ ಸೊಪ್ಪಿನ ಎಲೆಯ ರೀತಿ ಇರೋದ್ರಿಂದ ಕರೀತಾರೆ ಅಂತ ಕಾಣ್ತದೆ. ಯಾಕೆಂದರೆ ನುಗ್ಗೆ ಗಿಡಕ್ಕೂ ಮತ್ತು ಈ ಕಾಡು ನುಗ್ಗೆ ಗಿಡಕ್ಕೂ ಯಾವುದೇ ರೀತಿಯ ಸಂಬಂಧ ಇದ್ದಂತಿಲ್ಲ. ಈ ಕಾಡು ನುಗ್ಗೆ ಅಥವಾ ಬಿಳಿ ಸೂಲಿ ಗಿಡ ಈ ಮರಗಳ ನಡುವೆ ಕಾಡಿನಲ್ಲಿ ಒಂದು ರೀತಿ ಪೊದೆ ಸಸ್ಯವಾಗಿ, ಕೆಲವೊಮ್ಮೆ ಚಿಕ್ಕ ಮರವಾಗಿ ಬೆಳೀತದೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಬ್ರೇನಿಯಾ ವಿಟಿಸ್ ಇಂಡೇಯಾ ಅಂತ ಹೇಳಿ. ಇದರ ಕುಟುಂಬ ಆಮ್ಲ ಅಂದರೆ ಪಿಲಂತೇಸಿ ಅಂದರೆ ಈ ನೆಲ್ಲಿ ಗಿಡಕ್ಕೆ ಸೇರಿದಂತಹ ಕುಟುಂಬ ಆಗಿದೆ. ಈ ಸಸ್ಯ ಕೂಡ ಆಯುರ್ವೇದ, ಜನಪದ, ನಾಟಿ ವೈದ್ಯ ಹಾಗೂ ಸಾಂಪ್ರದಾಯಿಕ ವೈದ್ಯ ಪದ್ಧತಿನಲ್ಲಿ ಒಂದು ಔಷಧಿ ಸಸ್ಯವಾಗಿ ಬಳಕೆಯಲ್ಲಿದೆ. ಈ ಮಹಿಳೆಯರಲ್ಲಿ ಹೆರಿಗೆಯ ನಂತರ ಆಗುವಂತಹ ರಕ್ತಸ್ರಾವವನ್ನು ತಡೆಯಲಿಕ್ಕೆ ಇದರ ಎಲೆಯ ರಸವನ್ನು ಹಚ್ಚುತ್ತಾ ಇದ್ರು ಅಂತೇಳಿ ಹಳೆಯ ಕಾಲದ ಸೂಲ್ಗತ್ತಿಯರು ಹೇಳ್ತಾರೆ. ಈ ಗಿಡದಲ್ಲಿ ಆಕರ್ಷಕವಾಗಿ ಕಾಣ್ತಿರುವಂತಹ ಕೆಂಪು ಬಣ್ಣದ ಹಣ್ಣುಗಳು ಆರಂಭದಲ್ಲಿ ಹಸಿರು ಬಣ್ಣದ ಕಾಯಿಗಳಾಗಿರ್ತವೆ. ನಂತರ ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗ್ತವೆ. ಇವು ಪರಿಪಕ್ವ ಹಣ್ಣಾದಾಗ ನೇರಳೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಆದರೆ ಈ ಹಣ್ಣುಗಳನ್ನು ತಿನ್ನುವಂತಿಲ್ಲ, ಇವು ವಿಷಕಾರಿ ಅಂತೇಳಿ ಹೇಳ್ತಾರೆ. ಈ ಸಸ್ಯದ ಎಲೆಗಳಿಂದ ತಯಾರಿಸಿದಂತಹ ರಸವನ್ನು ಈ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿನಲ್ಲಿ ದೇಹದ ನೋವು, ಕೀಲು ನೋವು ಮತ್ತು ಚರ್ಮದ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ನಾಟಿ ವೈದ್ಯರು ಬಳಸ್ತಾರೆ. ಇದರ ಒಣಗಿದ ಎಲೆಗಳನ್ನು ಸಾಂಪ್ರದಾಯಿಕ ಗಿಡಮೂಲಿಕೆ ಚಿಕಿತ್ಸೆಯಲ್ಲಿ ಈ ಗಂಟಲು ನೋವು ಅಂದರೆ ಈ ಟಾನ್ಸಿಲ್ಸ್ ಸಮಸ್ಯೆ ಇರ್ತದಲ್ಲ, ಅದರ ಉಪಶಮನಕ್ಕಾಗಿ ಬಳಸುವಂತಹ ವಾಡಿಕೆ ಇದೆ. ಹಲ್ಲಿನ ನೋವಿನ ಸಮಸ್ಯೆ ಇದ್ದಲ್ಲಿ ಇದರ ಬೇರಿನ ಕಷಾಯವನ್ನು ಬಾಯಿ ಮುಕ್ಕಳಿಸ್ಲಿಕ್ಕೆ ಬಳಸ್ಕೊಳ್ತಾರೆ. ಈ ಸಸ್ಯದ ಸಂಸ್ಕೃತದ ಹೆಸರೊಂದು ತುಂಬ ಚೆನ್ನಾಗಿದೆ. ಅದೇನಪ್ಪ ಅಂದರೆ ಬಹುಪ್ರಜಾ ಅಂತೇಳಿ. ಅದೇ ರೀತಿ ಇನ್ನೂ ಕೆಲವು ಕಡೆ ಇದರ ಸಂಸ್ಕೃತದ ಹೆಸರನ್ನು ಕಂಬೋಜಿ ಅಂತಲೂ ಕೂಡ ಕರೀತಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಈ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ಉಲ್ಲೇಖಗಳಿದ್ದಾವೆ. ಆ ಪ್ರಾಚೀನ ಆಯುರ್ವೇದ ಗ್ರಂಥಗಳ ಪ್ರಕಾರ ಈ ಸಸ್ಯವನ್ನು ಬಹಳ ಮುಖ್ಯವಾಗಿ ರಕ್ತಸ್ರಾವವನ್ನು ತಡೆಯಲಿಕ್ಕೆ ಮತ್ತು ಉರಿಯೂತ ನಿವಾರಕವಾಗಿ ಬಳಸುವುದನ್ನು ಸೂಚಿಸಲಾಗಿದೆ. ಇದೇ ಆಯುರ್ವೇದದ ಪ್ರಕಾರ ಈ ಸಸ್ಯ ಪಿತ್ತ ಹಾಗೂ ಕಫದೋಷವನ್ನು ನಿವಾರಿಸಲಿಕ್ಕೆ, ಅಂದರೆ ಪಿತ್ತ ಮತ್ತು ಕಫದೋಷವನ್ನು ಸಮತೋಲನಗೊಳಿಸಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಅಂತೇಳಿ ತಿಳಿಸಲಾಗಿದೆ. ಮತ್ತು ಇದರ ಎಲೆಯ ಪೇಸ್ಟನ್ನು ಈ ಕೀಟ ಕಡಿತಗಳ ಬಾಧೆಗೆ ಬಾಹ್ಯವಾಗಿ ಹಚ್ಚಲಾಗ್ತದೆ. ಈ ಚರ್ಮದ ಅಲರ್ಜಿ, ದಡಾರ, ಗುಳ್ಳೆಗಳಂತಹ ಸಮಸ್ಯೆಗಳಿಗೂ ಕೂಡ ಇದರ ಎಲೆಯ ರಸವನ್ನು ಬಳಸುವುದು ನಮ್ಮ ನಾಟಿ ವೈದ್ಯ ಪದ್ಧತಿನಲ್ಲಿ ಬಳಕೆಯಲ್ಲಿದೆ. ಅಂದ ಹಾಗೆ ಈ ಸಸ್ಯದ ಇಂಗ್ಲೀಷ್ ಹೆಸರು ಮೌಂಟೇನ್ ಕಾಫಿ ಬುಷ್ ಅಂತ. ಆದರೆ ನನಗೆ ಏನೋ ಇದನ್ನು ಕಾಡ್ನುಗ್ಗೆ ಗಿಡ ಅಂತ ಕರೆಯೋದೇ ನನಗೆ ಭಾಳ ಇಷ್ಟ. ನಿಮಗೂ ಕೂಡ ಈ ಕಾಡ್ನುಗ್ಗೆ ಗಿಡ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.